ಜನ ಟೂರಿಸ್ಟ್ ಇದ್ದಾರೆ ಅಂತಂದರೆ ಲೈಕ್ ಅವ್ರಿಗೇನೋ ಒಂಥರ ಫ್ಯಾಸಿನೇಷನ್. ಲೈಕ್ ಇಲ್ಲೇ ಒಂದು ಪೋಸ್ಟ್ ಕಾರ್ಡ್ಸ್ ತಗೋತಾರೆ, ಅಲ್ಲಿ ಲೆಟರ್ಸ್ ಬರೀತಾರೆ, ಅವ್ರ ಲವ್ಡ್ ಒನ್ಸ್ ಅಥವಾ ಅವ್ರಿಗೆ ಅವರೇ ಬರ್ಕೊತಾರೆ ಲೆಟರ್ಸು. ಬರೀತೀರ ರೆಡಿ ಯಾರಿಗಾದ್ರೂ ಲೆಟರು? ಬರೆಯೋಣ ಅನ್ಕೊಂಡೆ, ಇಲ್ಲದಾದ್ರೆ ಯಾರು ಕೊಡಲಿ ಲೆಟರ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ಸೊ ನಾವು ಫೈನಲಿ ಕೊಚ್ಚಿನಿಂದ ಹೋಚಿಮಿನ್ ಸಿಟಿಗೆ ತಲುಪಿದ್ವಿ. ಬೆಳಗ್ಗೆ ಆಲ್ಮೋಸ್ಟ್ 7 o'clock ಆಯಿತು ತಲುಪೋಷ್ಟರಲ್ಲಿ. ಸೊ ಹೋಚಿಮಿನ್ ಸಿಟಿಗೆ ಬಂದ ಫಸ್ಟ್ ಕೆಲಸ ನಾವು ಮಾಡಿದ್ದೇನಪ್ಪ ಅಂತಂದರೆ ಏರ್ಪೋರ್ಟಲ್ಲಿ ಸಿಮ್ನ ಪರ್ಚೇಸ್ ಮಾಡಿದ್ದು. ಸೊ ನಾವು ಮುಂಚೆನೇ ಕ್ಲುಕ್ ಆ್ಯಪ್ ಮುಖಾಂತರ ಸಿಮ್ನ ಬುಕ್ ಮಾಡಿದ್ವಿ. ಸೊ ಏರ್ಪೋರ್ಟ್ ಎಂಟ್ರ್ ಆಗ್ತಿದ್ದಂಗೆ ಲೈಕ್ ಎಕ್ಸಿಟ್ ಗೇಟ್ ಹತ್ರನೇ ನಿಮಗೆ ಕೌಂಟರ್ಸ್ಗಳಿರುತ್ತೆ. ಸೊ ಅಲ್ಲಿ ಹೋಗಿ ನಾವು ಸಿಮ್ನ ತೊಗೊಂಡು ಫೋನ್ಗೆಲ್ಲ ಅಟ್ಯಾಚ್ನ ಮಾಡಿಸ್ಕೊಂಡು ಏರ್ಪೋರ್ಟ್ ಹೊರ್ಗಡೆ ಎಕ್ಸಿಟ್ ಆದ್ವಿ. ಸೊ ಈ ಒಂದು ಏರ್ಪೋರ್ಟಲ್ಲಿ ನಮ್ಗನ್ಸಿದ್ದು ಏನಪ್ಪ ಅಂತಂದರೆ ಯಾಕೆ ಇಷ್ಟೊಂದು ಜನ ಇಲ್ಲಿ ಕೂತಿದ್ದಾರೆ ಅಂತ ಅದು ನಿಜವಾಗ್ಲೂ ಗೊತ್ತಾಗಲಿಲ್ಲ. ಸೊ ತುಂಬ ಜನ ಇದ್ದರು ಮಾತ್ರ ಏರ್ಪೋರ್ಟ್ ಹೊರ್ಗಡೆ. ಬಟ್ ವಿಯೆಟ್ನಾಮ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸೂಪರ್ ಎಕ್ಸೈಟೆಡ್ ಆಗಿದ್ವಿ. ಸೊ ನಿಮ್ಮೆಲ್ಲರಿಗೂ ಒನ್ಸ್ ಅಗೇನ್ ವೆಲ್ಕಮ್ ಟು ವಿಯೆಟ್ನಾಮ್. ಒಟ್ಟಿಗೆ ಈ ಒಂದು ವಿಯೆಟ್ನಾಮ್ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ವಿಯೆಟ್ನಾಮಲ್ಲಿ ನಾವು ಉಳ್ಕೊಂಡಿರುವಂಥ ಹೋಟೆಲ್ದು ಒಂದು ಸಣ್ಣ ರೂಮ್ ಟೂರ್ ನಿಮಗಾಗಿ. ಓಪನ್. ಯಾ, ದಿಸ್ ಇಸ್ ಆರ್ ರೂಮ್. ಹೋಟೆಲ್ ಹೆಸರು ಬಂದು ಆಂಥಿಯನ್ ಹೋಟೆಲ್ ಅಂತ. ಸೊ ಎಂಟ್ರ್ ಆಗ್ತಿದ್ದಂಗೆ ಲೆಫ್ಟ್ ಸೈಡ್ ಬಾತ್ರೂಮ್ ಇದೆ. ಸೊ ಬಾತ್ ಟಬ್ ಮತ್ತು ಎಲ್ಲ ನೀಟಾಗಿ ಇದೆ. ದಿಸ್ ಇಸ್ ಬಾತ್ರೂಮ್ ವಿಚ್ ಇಸ್ ತುಂಬಾ ಚೆನ್ನಾಗಿದೆ. ಜೊತೆಗೆ ಬೆಡ್, ಆಮೇಲೆ ವಾರ್ಡ್ರೋಬ್, ಆಮೇಲೆ ಟಿವಿ ವಿಚ್ ವಿಲ್ ನಾಟ್ ಯೂಸ್, ಆಮೇಲೆ ಇದಿದೆ ಮಿರರ್, ಡ್ರೆಸ್ಸಿಂಗ್ ಟೇಬಲ್, ಫ್ರಿಡ್ಜ್, the beautiful wall painting. So yeah, this is pretty much our room tour for next 3 days. 3 days Ho Chi Minh ಅಲ್ಲಿ ಇರ್ತೀವಿ. ಸೊ 3 daysಗೆ ಇದು ನಮ್ಮ ರೂಮ್. ಹೋಟೆಲ್ ರೂಮಲ್ಲೆಲ್ಲ ಫ್ರೆಶನ್ ಅಪ್ ಆಗಿ ನಾವು ಲಂಚ್ ಮಾಡಲಿಕ್ಕೆ ಅಂತ ಒಂದು ಇಂಡಿಯನ್ ರೆಸ್ಟೋರೆಂಟ್ಗೆ ಹೋದ್ವಿ. ಲಕ್ಕಿಲಿ ನಮ್ಮ ಹೋಟೆಲ್ ಪಕ್ಕದಲ್ಲೇ ಒಂದು ಇಂಡಿಯನ್ ರೆಸ್ಟೋರೆಂಟ್ ಇತ್ತು, ಜಲ್ಸಾ ಅಂತ. ಸೊ ಇಲ್ಲಿ ಹೋಗಿ ನಮ್ಮ ಲಂಚ್ನ ಮಾಡಿದ್ವಿ. ಸೊ ಫಸ್ಟ್ ನಾವು ಮೆನ್ಯೂನ ಓಪನ್ ಮಾಡಿ ಪ್ರೈಸ್ನ ನೋಡಿದ್ವಿ. ಇಲ್ಲೆಲ್ಲ ಹೆಂಗಪ್ಪ ಅಂತಂದರೆ ಪ್ರೈಸು 60,000, 70,000, 80,000, 150,000 ಈ ರೀತಿ ಇತ್ತು. ಸೊ ಇದನ್ನು ನಾವು ನಮ್ಮ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿ ಎಷ್ಟಾಗ್ಬೋದು ಅಂತ ಗೆಸ್ ಮಾಡಿ ಆರ್ಡರ್ ಮಾಡೋಷ್ಟರಲ್ಲಿ ಸಾಕಾಯಿತು. ಸೊ ಫೈನಲಿ ನಾವು ಬಿರಿಯಾನಿನ ಆರ್ಡರ್ ಮಾಡೋಣ ಅಂತ ಡಿಸೈಡ್ ಮಾಡಿ ಬಿರಿಯಾನಿನ ಆರ್ಡರ್ ಮಾಡಿದ್ವಿ. ನೋಡೋಕ್ಕೆ ಚೆನ್ನಾಗಿತ್ತು, ಟೇಸ್ಟ್ ಓಕೆ ಇತ್ತು. ಸೊ ಒಟ್ಟಿನಲ್ಲಿ ನಾವು ಇಂಡಿಯನ್ಸ್ ಎಲ್ಲೇ ಹೋಗ್ಲಿ ಇಂಡಿಯನ್ ಫುಡ್ ಮಾತ್ರ ನಾವು ಬಿಡಲ್ಲ ಅಲ್ವಾ. ಊಟ ಆಗಿದ ನಂತರ ವಿಯೆಟ್ನಾಮ್ ಎಕ್ಸ್ಪ್ಲೋರ್ ಮಾಡೋ ಟೈಮ್ ಬಂತು. ಸೊ ಗೂಗಲ್ ಮ್ಯಾಪ್ನ ಹಾಕೊಂಡು ಸಿಟಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾವು ಹೊರಟ್ವಿ. ಸೊ ನಾವು ಕರೆಂಟ್ಲಿ ಇದ್ದೀವಿ ಹೋ ಚಿ ಮಿನ್ ಸಿಟಿಯಲ್ಲಿರುವಂತಹ ಈ ಒಂದು ಸೆಂಟ್ರಲ್ ಪೋಸ್ಟ್ ಆಫೀಸ್. ಸೊ ಈ ಒಂದು ಸೆಂಟ್ರಲ್ ಪೋಸ್ಟ್ ಆಫೀಸ್ ಬಂದು ಹೋ ಚಿ ಮಿನ್ನಲ್ಲಿರುವಂಥ ಡಿಸ್ಟ್ರಿಕ್ಟ್ 1 ಅಲ್ಲಿ ಇದು ಲೊಕೇಟ್ ಆಗಿದೆ. ಸೊ ಇದು ಡಿಸ್ಟ್ರಿಕ್ಟ್ 1 ಅಲ್ಲಿ ಒನ್ ಆಫ್ ದ ಓಲ್ಡೆಸ್ಟ್ ಬಿಲ್ಡಿಂಗ್, ಜೊತೆಗೆ ಇದು ಕರೆಂಟ್ಲಿ ವರ್ಕಿಂಗ್ ಪೋಸ್ಟ್ ಆಫೀಸ್. ಸೊ ಇದು ಕನ್ಸ್ಟ್ರಕ್ಟ್ ಆಗಿರೋದು 1886 ಅಲ್ಲಿ ಮತ್ತು ಮುಗಿಸಿರೋದು ಅರೌಂಡ್ 1891 ಅಲ್ಲಿ. ಸೊ ಇದು ಬಂದು ಫ್ರೆಂಚ್ ಆರ್ಕಿಟೆಕ್ಚರ್. ಸೊ ಯಾಕೆ ಅಂತಂದರೆ ಹೋ ಚಿ
ಹೋಚಿಮಿನ್ 1800s 1954 ತನಕ ಫ್ರಾನ್ಸ್ ಅವರು ಆಳ್ವಿಕೆನ ನಡೆಸ್ತಾರೆ. ಸೊ ಫ್ರಾನ್ಸಲ್ಲಿ ಫ್ರೆಂಚ್ ಕಾಲೋನಿಯವರು ಆಳ್ವಿಕೆ ನಡೆಸ್ತಾರಲ್ಲ, ಸೊ ಫ್ರೆಂಚ್ ಕಾಲೋನಿಯಲ್ಲಿ ಇಲ್ಲಿ ಫ್ರೆಂಚ್ ಇಂಡೋ ಚೈನಾ ಅಂತ ಕರೀತಾರೆ. ಸೊ ಈ ಒಂದು ಫ್ರೆಂಚ್ ಇಂಡೋ ಚೈನಾದಲ್ಲಿ ವಿಯೆಟ್ನಾಂ, ಕಂಬೋಡಿಯಾ ಮತ್ತು ಲಾಹೋಸ್ ಸೊ ಗ್ರೂಪ್ ಆಗಿ ಇರುತ್ತೆ. ಸೊ ಫ್ರಾನ್ಸ್ದು ಲಾಸ್ಟ್ ಬಂದು ಲೈಕ್ 1954 ಎಂಡ್ ಆಗುತ್ತೆ. ಸೊ ಈ ಒಂದು ಪೋಸ್ಟ್ ಆಫೀಸ್ ಒಳಗಡೆ ಯಾವ ರೀತಿ ಇದೆ, ಸೊ ಇದು ಆರ್ಕಿಟೆಕ್ಚರ್ ಹೆಂಗಿದೆ, ಸೊ ಬನ್ನಿ ನೋಡ್ಕೊಂಡು ಬರೋಣ. ನಿಮಗೆ ಇಲ್ಲಿ ಒಳಗಡೆ ಎಂಟ್ರ್ ಆಗ್ತಿದ್ರೆ ಈ ರೀತಿ ಆರ್ಕಿಟೆಕ್ಚರ್ ನಿಮಗೆ ಕಾಣಿಸಿರುತ್ತೆ. ಸೊ ದಿಸ್ ಈಸ್ ಒನ್ ಆಫ್ ದ ಸ್ಪೆಷಾಲಿಟಿ ಅಂತಾನೆ ಹೇಳ್ಬೋದು. ಸೊ ಇಟ್ ಈಸ್ ಇನ್ಸ್ಪೈರ್ಡ್ ಬೈ ಫ್ರೆಂಚ್ ಆರ್ಕಿಟೆಕ್ಚರ್. ಸೊ ಫ್ರೆಂಚ್ ಆರ್ಕಿಟೆಕ್ಚರ್ನ ನೀವು ಇಲ್ಲಿ ನೋಡ್ತೀರಾ. ಫೋಟೋ ಕಾಣಿಸ್ತಾ ಇದೆಯಲ್ಲ, ಸೊ ಅವರೇ ಹೋಚಿಮಿನ್ ಅಂತ, ಅವರೇ ಹೋಚಿಮಿನ್. ಸೊ ಅವರ ಹೆಸರಲ್ಲಿ ಈ ಒಂದು ಸಿಟಿನ ನಾಮಕರಣ ಮಾಡಿದ್ದಾರೆ. ಸೊ ಮುಂಚೆ ಹೋಚಿಮಿನ್ ಬಂದು ಸೈಗಾನ್ ಅಂತ ಇತ್ತು. ಸೊ ಈಗಲೂ ಫಾರ್ಮಲಿ ಇಟ್ ಇಸ್ ಸೈಗಾನ್, ಬಟ್ ಮೆಜಾರಿಟಿ ಇಟ್ ಇಸ್ ಕಾಲ್ಡ್ ಆಸ್ ಹೋಚಿಮಿನ್. ಪೋಸ್ಟ್ ಕಾರ್ಡ್ಸ್ ಎಲ್ಲ ಇದೆ. $70,000 ಡಾಂಗ್. ಸೊ ನಿಮಗೆ ಡಾಂಗದು ಕನ್ವರ್ಷನ್ ನಾನು ಕೆಳಗಡೆ ಹಾಕ್ತಾ ಇರ್ತೀನಿ. ಜೊತೆಗೆ ಸೊವೇನಿಯರ್ಸ್ನು ಸಹ ನೀವು ಇಲ್ಲಿ ಶಾಪ್ ಮಾಡಬಹುದು. ಇದು ವರ್ಕಿಂಗ್ ಪೋಸ್ಟ್ ಆಫೀಸ್. ಇದು ಅಂದ್ರೆ ಎಂಟ್ರಿ ಆ ಕಡೆ ಕಮರ್ಷಿಯಲೈಸ್. ಹಾಲ್ ಸ್ಪೇಸ್ ಇದೆಯಲ್ಲ, ಈ ಸ್ಪೇಸ್ ಏನ್ ಮಾಡಿದ್ದಾರೆ, ಕಮರ್ಷಿಯಲ್ ಮಾಡಿದ್ದಾರೆ. ಸೊ ಒಂಥರ ಬಜಾರ್ ಥರನೂ ಆಯಿತು, ಒಂದು ಹಳೆ ಬಿಲ್ಡಿಂಗನ್ನು ಪ್ರೊಟೆಕ್ಟ್ ಮಾಡ್ದಂಗೂ ಆಯಿತು, ನಾರ್ಮಲ್ ಪೋಸ್ಟ್ ಆಫೀಸ್ ಫಂಕ್ಷನ್ ಆದಂಗೆ ಆಯಿತು. ಒಂಥರ ವೆರಿ ಗುಡ್ ಥಾಟ್ಸ್. ನಮ್ಮಲ್ಲಿ ಎಷ್ಟೋ ಕಡೆ ಬಿಲ್ಡಿಂಗ್ಸ್ನೆಲ್ಲ ಹಾಗೇ ಅನಾಥವಾಗಿ ಇರ್ತಿದೆ. ಸೊ ವಿ ಕ್ಯಾನ್ ಯೂಸ್ ಲೈಕ್ ಇಲ್ಲಿ ನೋಡ್ತಾ ಇರ್ಬೋದು. ಇದೆಲ್ಲ ಲೈಕ್ ನೀವು ಸೊವೇನಿಯರ್ಸ್, ಪೋಸ್ಟ್ ಕಾರ್ಡ್ಸ್ ಎಲ್ಲ ತಗೋಬೋದು. ಬಟ್ ಇಲ್ಲಿ ಇದು ವರ್ಕಿಂಗ್ ಪೋಸ್ಟ್ ಆಫೀಸ್. ಸೊ ಇಲ್ಲಿ ಆ್ಯಕ್ಚುಲಿ ಪೋಸ್ಟ್ ಆಫೀಸ್ ವರ್ಕಿಂಗಲ್ಲಿದೆ. ಇನ್ ಕೇಸ್ ನೀವೇನಾದರೂ ಇಲ್ಲಿ ಪೋಸ್ಟಲ್ ಕಾರ್ಡ್ಸ್ ತೊಗೊಂಡು ಯಾರಿಗಾದ್ರೂ ಸೆಂಡ್ ಮಾಡಬೇಕು ಅಂತಂದರೆ ಯು ಕ್ಯಾನ್ ಡೂ ದ್ಯಾಟ್. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಅಲ್ಲಿ ಪೋಸ್ಟ್ ಕಾರ್ಡ್ಸ್ ತೊಗೊಂಡು ಇಲ್ಲಿ ಲೆಟರ್ನ ಬರೆದು ಯು ಕ್ಯಾನ್ ಸೆಂಡ್ ಎಲ್ಲಿಗೆ ಬೇಕಾದ್ರೆ ಕಳಿಸ್ಕೊಡೋ ಮೆಮೊರಿ. ಸೊ ಬ್ಯಾಕ್ ಟು ಹಳೆ ಪೋಸ್ಟ್ ಕಾರ್ಡು, ಪತ್ರಗಳು. ಸೊ ಈ ಡಿಜಿಟಲ್ ಮಾಧ್ಯಮದಲ್ಲೂ ಸಹ ಹಳೆಯ ಒಂದು ಪತ್ರ ವ್ಯವಹಾರದಲ್ಲಿ ಸಿಗುವಂತಹ ಒಂದು ಏನಂತರ ಎಂಜಾಯ್ಮೆಂಟ್ ರೀಕಾಲ್ ಮಾಡಿಸೋದಕ್ಕೆ ಒಳ್ಳೆ ಎನ್ವೈರನ್ಮೆಂಟ್ನ ಕ್ರಿಯೇಟ್ ಮಾಡಿದ್ದಾರೆ ಪೋಸ್ಟ್ ಆಫೀಸಲ್ಲಿ. ಬರೀತೀರ ರೆಡಿ ಯಾರಿಗಾದ್ರೂ ಲೆಟರು? ಬರೆಯೋಣ ಅನ್ಕೊಂಡೆ, ಇಲ್ಲೇ ಇದ್ದಾರೆ, ಯಾರು ಕೊಡಲಿ ಲೆಟರ್ನ. ಐಡಿಯಾ ಬಿಹೈಂಡ್ ಇಸ್ ನೈಸ್. ಅಂದರೆ ಕಲ್ಚರ್ನ ಉಳಿಸ್ಕೊಂಡು ಕಮರ್ಷಿಯಲ್ನು ಬಳಸ್ಕೊಂಡು ರೆವಿನ್ಯೂ ಮಾಡುವಂತಹ ಒಂದು ಒಳ್ಳೆ ಪ್ಲಾನ್. ಸೊ ಓಲ್ಡ್ ಇಸ್ ಗೋಲ್ಡ್ ಚೆನ್ನಾಗಿದೆ. ಅಂದರೆ ರೀಕಾಲಿಂಗ್ ದ ಮೆಮೊರಿ ಎಷ್ಟು ಚೆನ್ನಾಗಿದೆ. ಏಕ ಪಾರ್ಸಲ್, ರಿಸ್ಟ್ ಪೋಸ್ಟು. ಸೊ ಇದೆಲ್ಲ ನೀವೇನು ನೋಡ್ತಾ ಇದ್ದೀರಾ, ಇದು ವರ್ಕಿಂಗ್ ಕಂಡೀಷನ್ ಇದೆ. ಲೈಕ್ ಇಲ್ಲಿ ಟೂರಿಸ್ಟ್ ಬಂದಿರೋರು ಲೆಟರ್ಸ್ನ ಬರೆದು ಸೆಂಡ್ ಮಾಡ್ತಿದ್ದಾರೆ, ಮೆಮೊರಿ ಕ್ರಿಯೇಟ್ ಮಾಡ್ತಿದ್ದಾರೆ. ಜೊತೆಗೆ ಲೈಕ್ ಲೋಕಲ್ ಪೀಪಲ್ಸು ಅಷ್ಟೇ, ಅವರು ಸಹ ಇದ್ದಾರೆ ಟು ಯುಟಿಲೈಸ್ ದ ಪೋಸ್ಟ್ ಆಫೀಸ್. ಸೊ ಬ್ಯೂಟಿಫುಲ್ ಕಾನ್ಸೆಪ್ಟ್, ನೈಸ್ ಕಾನ್ಸೆಪ್ಟ್. ಜೊತೆಗೆ ಈ ಒಂದು ಓಲ್ಡ್ ಬಿಲ್ಡಿಂಗ್ನ ಹಾಗೆ ಉಳಿಸ್ಕೊಂಡಿದ್ದಾರೆ, ವಿಚ್ ಇಸ್ ನೈಸ್. ಸೊ ಸುಮಾರು ಜನ ಇಲ್ಲಿ ಮೆಜಾರಿಟಿ ಟೂರಿಸ್ಟ್ಗಳು ಲೆಟರ್ಸ್ನ ಬರ್ದಿರಿ ಹಾಕಿದ್ದಾರೆ ಪೋಸ್ಟ್ಗೆ. ಎಷ್ಟು ಪೋಸ್ಟ್ ಹೋಗ್ಬೋದು ಹಂಗಾರೆ ಇಲ್ಲಿಂದ? ನಾವು ಇಲ್ಲಿ ಒಂದು ಪೋಸ್ಟ್ ಮಾಡಿ ನಮ್ಮ ಅಡ್ರೆಸ್ ನಾವು ಕಳಿಸ್ಕೋಬೋದು. ಯು ಕ್ಯಾನ್ ಡೂ, ನಾವು ಮಾಡ್ಬೋದು. ಅದಕ್ಕೆ ಇದನ್ನ ಒಂದು ಮೆಮೊರಿ ಆಗುತ್ತೆ, ಇಲ್ಲಿ ಬಂದಿದ್ದೀವಿ ಅನ್ನೋದಕ್ಕೆ ಒಂದು ಮೆಮೊರಿ. ಸೊ ಪೋಸ್ಟ್ ಕಾರ್ಡ್ ಇಲ್ಲೇ ಸಿಗುತ್ತೆ, ತೊಗೊಳೋದು, ಪೋಸ್ಟ್ ಮಾಡೋದು, ಆಲ್ ದ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಸೊ ಮೆಜಾರಿಟಿ ಡಿಜಿಟಲ್ಗಿಂತ ಪೇಪರ್ದು ತುಂಬ ಮೂಮೆಂಟ್ ಇದೆ ಇಲ್ಲಿ ಆಸ್ ಅ ಟೂರಿಸಮ್. ಟೂರಿಸ್ಟ್ಸ್ಗಳನ್ನ ಹೆಂಗೆಲ್ಲ ಅಟ್ರ್ಯಾಕ್ಟ್ ಮಾಡ್ಬೋದು ಅಂತ ಅನ್ನೋದಕ್ಕೆ ಇದು ಒನ್ ಆಫ್ ದ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಸೊ ಬ್ಯೂಟಿಫುಲ್ ಕಾನ್ಸೆಪ್ಟ್, ಚೆನ್ನಾಗಿದೆ. ಎಷ್ಟು ಜನ ಟೂರಿಸ್ಟ್ ಇದ್ದಾರೆ ಅಂತಂದರೆ ಲೈಕ್ ಅವ್ರಿಗೇನೋ ಒಂಥರ ಫ್ಯಾಸಿನೇಷನ್. ಲೈಕ್ ಇಲ್ಲೇ ಒಂದು ಪೋಸ್ಟ್ ಕಾರ್ಡ್ಸ್ ತೊಗೋತಾರೆ, ಅಲ್ಲಿ ಲೆಟರ್ಸ್ ಬರೀತಾರೆ,
ಲವ್ಡ್ ಒನ್ಸ್ ಅಥವಾ ಅವ್ರಿಗೆ ಅವರೇ ಬರ್ಕೊತಾರೆ ಲೆಟರ್ಸು. ಸೊ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಲೈಕ್ ಜೊತೆಗೆ ಇಲ್ಲಿ ವರ್ಕು ನಡೀತಿದೆ, ಪೋಸ್ಟ್ ಆಫೀಸ್ ನಡೀತಾ ಇದೆ, ಜೊತೆಗೆ ಕಮರ್ಷಿಯಲ್ ಆ್ಯಕ್ಟಿವಿಟಿನೂ ಸಹ ನಡೀತಾ ಇದೆ. ಸೊವೇನಿಯರ್ಸ್ ಆಗಿರಲಿ, ಪೋಸ್ಟ್ ಕಾರ್ಡ್ಸ್ ಆಗಿರಲಿ, ಸ್ಟ್ಯಾಂಪ್ಸ್ ಆಗಿರಲಿ, ಸೊ ಈ ರೀತಿ ಸುಮಾರು ಐಟಮ್ಸ್ಗಳು ಇಲ್ಲಿ ಮಾರಕ್ಕಿಟ್ಟಿದ್ದಾರೆ. ಓವರಾಲ್ ಒಂದು ಒಳ್ಳೆ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಜೊತೆಗೆ ಟೂರಿಸ್ಟ್ನ ಬೂಸ್ಟ್ ಮಾಡಲಿಕ್ಕೆ ಒಂದು ಒಳ್ಳೆ ಸ್ಪಾಟ್. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇದು ಲೈಕ್ ಒನ್ ಆಫ್ ದ ಓಲ್ಡೆಸ್ಟ್ ಬಿಲ್ಡಿಂಗ್ ಆಗಿರೋದ್ರಿಂದ ಇಫ್ ಯು ಆರ್ ಇನ್ ಓಚಿಮಿನ್ ತಿಂಗಳಲ್ಲಿ ನೀವೇನಾದರೂ ಇತ್ತು ಅಂತಂದರೆ ಡೆಫಿನೆಟ್ಲಿ ಲೈಕ್ ಒನ್ ಡೇ ಟೂರಲ್ಲೇ ಲೈಕ್ ಯು ಕ್ಯಾನ್ ಕವರ್ ಈ ಒಂದು ಜಾಗ. ಸೊ ಈ ಜಾಗದ ಎದುರುಗಡೆನೇ ಇನ್ನೊಂದು ಚರ್ಚ್ ಇದೆ, ಸೊ ಅದನ್ನು ಸಹ ಹೋಗೋಣ. ಸೊ ಸೊವೆನಿಯರ್ಸಲ್ಲಿ ನಿಮಗೆ ಫ್ರಿಡ್ಜ್ ಮ್ಯಾಗ್ನೆಟ್ ಆಗಿರಲಿ ಅಥವಾ ಅವ್ರದ್ದು ಫೇಮಸ್ ಬಾನ್ಮಿ ಅಂತ ಫುಡ್, ವಿಯೆಟ್ನಮೀಸ್ ಫುಡ್ ಬಾನ್ಮಿ ಅಂತ, ಸೊ ಅದ್ರದ್ದು ಫ್ರಿಡ್ಜ್ ಮ್ಯಾಗ್ನೆಟ್. ಜೊತೆಗೆ ಅವರಲ್ಲಿ ಫೇಮಸ್ ಆಗಿರುವಂಥ ಬ್ಯಾಂಬೂ ಹ್ಯಾಟ್ ಏನಿದೆಯೋ ಸೊ ಅದ್ರದ್ದು ಫ್ರಿಡ್ಜ್ ಮ್ಯಾಗ್ನೆಟ್. ಸ್ಮಾಲ್ ಕ್ಯೂಟ್ ಸೊವೆನಿಯರ್ಸ್. ಸೊ ಇದು ಚೆನ್ನಾಗಿದೆ. ಸೊ ಜ್ಯೂಲ್ರಿನೂ ಸಹ ಇಟ್ಟಿದ್ದಾರೆ, ಜ್ಯೂಲ್ರಿ ಸೆಕ್ಷನ್ ಇದೆ ಇಲ್ಲಿ. ಸೊ ಈ ಒಂದು ಪೋಸ್ಟ್ ಆಫೀಸ್ ರೈಟ್ ಮತ್ತು ಲೆಫ್ಟ್ ಸೈಡಲ್ಲಿ ಇನ್ನೊಂದು ಸೊವೇನಿಯರ್ಸ್ ಅಂಗಡಿ ಇದೆ. ಸೊ ಈ ರೀತಿ ಇದೆ ನೋಡೋಣ. ಇದನ್ನ ಮಿನ್ ಪೆಟ್ ವಿಯೆಟ್ನಾಂ ಸೊವೇನಿಯರ್ ಶಾಪ್. ಮತ್ತೆ ವಿಯೆಟ್ನಾಮಲ್ಲಿ ಕಾಫಿ ಫೇಮಸ್ ಇದೆ. ಸೊ ವಿಯೆಟ್ನಾಮೀಸ್ ಲೇಡೀಸ್ಗಳು ರೆಡಿ ಆಗೋದು, ಅವ್ರದ್ದು ಡ್ರೆಸ್ ಮತ್ತು ಹ್ಯಾಟ್ನ ಡಿಪಿಕ್ಟ್ ಮಾಡುವಂಥ ಐಡಲ್ಸ್ಗಳು. ಸೊ ಇದ್ರದ್ದು ರೇಟ್ ಬಂದು 70,000 ಡಾಂಗ್ ಇದೆ. 70,000 ಅಂದರೆ ಒಂದು 40 ರೂಪೀಸ್. 10,000ಗೆ ಒಂದು 40 ರೂಪಾಯಿ ಲೆಕ್ಕ ಹಾಕೊಳ್ಳಿ. 280 280 ರೂಪಾಯಿ ಆಗ್ತದೆ. 280 ರೂಪಾಯಿ. 10,000ಗೆ ಆಲ್ರೆಡಿ. ಬಟ್ ಇದು ಸೊವಿನಿಯರ್ ಚೆನ್ನಾಗೈತಲ್ವಾ? ಹಾಂ ಹಾಂ ಇದೆಷ್ಟು ಇದು ಪುಟಾಣ್ ಇದು 40,000. ಸೊ ಈ ರೀತಿ ಸೊವೇನಿಯರ್ ಅಂಗಡಿ ಮಾಡ್ಕೊಂಡಿದ್ದಾರೆ ಪೋಸ್ಟ್ ಆಫೀಸ್ ಒಳಗಡೆನೆ. ಪೂಜಾ ಆ್ಯಡ್ ತಗೊಳ್ಳೋಣ ಕಣ ಈ ಥರ ಹಾಕೊಂಡೆ ಹೊಂಟೋಗೋದು. ಓ ಕ್ಯೂಟ್ ಆಗಿದೆ. ಓ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಪೌಚಸ್ ಎಲ್ಲ. ಸೊ ಇಲ್ಲಿ ವಿಯೆಟ್ನಾಮೀಸ್ ಅವ್ರು ಬಳಸ್ತಿದ್ದಂಥ ಓಲ್ಡ್ ಕಾಯಿನ್ಸ್ನ ಇಲ್ಲಿ ಇಟ್ಟಿದ್ದಾರೆ. ಯಾಕೆ ಅಂತಂದರೆ ವಿಯೆಟ್ನಾಮಲ್ಲಿ ಇವಾಗ ಕಾಯಿನ್ ಸಿಸ್ಟಮ್ ಇಲ್ಲ. ಸೊ ಇದನ್ನು ಲೈಕ್ ಒಂದು ಸೊವೇನಿಯರ್ ಥರ ನೀವು ತೊಗೋಬೋದು, ಯಾಕೆಂದರೆ ಕಾಯಿನ್ಸ್ ರೇರ್ ಅಲ್ಲ ಸಿಗೋದು. ಸೊ ಇದು ಅಕ್ಕಿಲ್ ಮಾಡಿರುವಂಥ ಆರ್ಟ್. ಸೊ ಕಾಯಿನ್ ಕಲೆಕ್ಷನಲ್ಲಿ ಸುಮಾರು ವೆರೈಟೀಸ್ ಇದೆ. ಸೊ ಇದು ನೋಡಿ ಬುಕ್ ರೀತಿ ಮಾಡಿದ್ದಾರೆ, ಕಾಯಿನ್ ಕಲೆಕ್ಷನ್ ಅಂತ, ಇಂಡೋ ಚೈನೀ ವಿಯೆಟ್ನಾಂ. ಸೊ ಇಲ್ಲಿ 1885ಇಂದ 1928 ತನಕ ಲೈಕ್ ಯಾವ್ಯಾವ ಇಯರಲ್ಲಿ ಯಾವ್ಯಾವ ಕಾಯಿನ್ನ ಬಳಸ್ತಾ ಇದ್ರು ವಿಯೆಟ್ನಮೀಸ್ ಪೀಪಲ್ ಅಂತ ಈ ಒಂದು ಬುಕ್ಕಲ್ಲಿ ಹಾಕಿ ನೀಟಾಗಿ ಅದ್ರದ್ದು ಇಯರ್ಸ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಸೊ 1885ಇಂದ ಹಿಡಿದು 1976 ತನಕ ಈ ಒಂದು ಕಾಯಿನ್ ಬುಕ್ ನಿಮಗೆ ಇದೆ, ಇಲ್ಲಿ ಸಿಗುತ್ತೆ ಆ್ಯಸ್ ಎ ಸೊವೇನಿಯರ್. ಯಾಕೆಂದರೆ ಲೈಕ್ ಈಗ ಕಾಯಿನ್ ಸಿಸ್ಟಮ್ ಇಲ್ಲ, ಸೊ ಎಲ್ಲ ಬರೀ ನೋಟ್. ಸೊ ಈ ರೀತಿ ಸುಮಾರು ಕಾಯಿನ್ ಕಲೆಕ್ಷನ್ಸ್ಗಳು ಆ್ಯಸ್ ಎ ಸೊವೇನಿಯರ್ ಇಟ್ಟಿದ್ದಾರೆ. ಓ ಪೂಜಾ ಏನಿದೆ? ಏನೋ ಗಾಡಿ ಇದ್ರೆ ಆ ಕಡೆ ಕೊಂಬಲ್ ಮಾಡಿರೋದಂತ ಇದೆ. ಏನು ಕೊಂಬು ಏನೋ ಗೊತ್ತಿಲ್ಲ. ಸೊ ಇದು ಯಾವುದೋ ಕೊಂಬಲ್ ಮಾಡಿರುವಂಥ ಆರ್ಕಿಟೆಕ್ಚರ್, ಸಾರಿ ಆರ್ಟ್ ಪೀಸ್.
ಗೂಬೆಗಳು, ಬೆಕ್ಕುಗಳು ಇದ್ರಲ್ಲಿ ನೀಟಾಗಿ ಜಾಸ್ತಿ ಇದೆ. ಗೂಬೆ ಬೆಕ್ಕುಗಳು ಜಾಸ್ತಿ. ಪೋಸ್ಟ್ ಆಫೀಸ್ ಒಳಗಡೆ ನಿಮಗೆ 2 ಮ್ಯಾಪ್ ಇದೆ. ಇಲ್ಲೊಂದಿದೆ, ಜೊತೆಗೆ ಇಲ್ಲೊಂದಿದೆ. ಸೊ ಈ 2 ಮ್ಯಾಪು ಹ್ಯಾಂಡ್ ರಿಟನ್, ಅಂದರೆ ಲೈಕ್ ಪೇಂಟ್ ಮಾಡಿರೋಂಥದ್ದು. ಸೊ ಈ ಮ್ಯಾಪ್ ಏನು ಡಿಪಿಕ್ಟ್ ಮಾಡುತ್ತೆ ಅಂತಂದರೆ, ಒಂದು ಸೈಗಾನ್ ಮತ್ತೆ ಅದ್ರದ್ದು ನೇಬರ್ಹುಡ್ ಇನ್ನೊಂದು ಬಂದು ಈ ಟೆಲಿಗ್ರಾಫ್ ಲೈನ್ಸ್ ಇದೆಯಲ್ಲ, ಮತ್ಲಬ್ ವಿಯೆಟ್ನಾಂ ಮತ್ತೆ ಕಂಬೋಡಿಯಾ ಮಧ್ಯೆ ಇದ್ದಂತ ಟೆಲಿಗ್ರಾಫ್ ಲೈನ್ಸ್ ಮಾಡಿದ್ದಾರೆ. ಅದು ದಿಸ್ ವಾಸ್ ಅಂದ್ರೆ ಅರೌಂಡ್ 1936 ಅಲ್ಲಿ ಮಾಡಿದಂತಹ ಆರ್ಟ್ ಇದು. ಹಿಂದೆ ಕಮ್ಯುನಿಕೇಶನ್ ಟೆಲಿಗ್ರಾಫ್ ಲೈನ್ಸ್ ಎಲ್ಲ ನಡೀತಾ ಇತ್ತು. ಸೊ ಅವಾಗ ಓಲ್ಡ್ ಟೈಪ್ ಆಫ್ ಕಮ್ಯುನಿಕೇಶನ್ ಅಂತ ಏನು ಹೇಳ್ತೀವಿ, ದಟ್ ಇಸ್ ಅ ಟೆಲಿಗ್ರಾಫ್ ಲೈನ್ಸ್. ಕಂಬ ಹಾಕೊಂಡು ಲೈನ್ಸ್ ಹಾಕೊಂಡು ಹೋಗ್ತಾ ಇದ್ದಾರೆ. ಅವಾಗ ದಟ್ ಇಸ್ ಅ ಕಂಪ್ಲೀಟ್ ಹೇಗಿತ್ತು ಸೈಗಾನ್ ಸಿಟಿನಲ್ಲಿ ಲೈನ್ಸ್ ಹೆಂಗೆ ಎಳೆದಿದ್ರು, ಕ್ಲಿಯರ್ ಕಟ್ ಅದನ್ನ ಹಾಗೆ ಮೇಂಟೈನ್ ಮಾಡಿ. ಅದು ಸೈಗಾನ್ ಆಯಿತು. ಸೊ ಇದು ಬಂದು ಸೌತ್ ಆಫ್ ವಿಯೆಟ್ನಾಮ್ದು ಮ್ಯಾಪ್. ಒಂದು ಪೋಸ್ಟ್ ಆಫೀಸ್ ಒಳಗಡೆ ಸೈಡಲ್ಲಿ ಈ ರೀತಿಯಾದ ಬಾಕ್ಸಸ್ಗಳಿದೆ ಅಥವಾ ಬೂತ್ಗಳಿದೆ. ಸೊ ಇದೇನಪ್ಪ ಅಂತಂದರೆ, ಆಗಿನ ಕಾಲದಲ್ಲಿ STD ಕಾಲ್ಸ್ ಮಾಡಲಿಕ್ಕೆ ಬಳಸ್ತಾ ಇದ್ದಂಥ ಬೂತ್ಗಳಿದು. ಸೊ ಇದಕ್ಕಿಂತ ಲೈಕ್ ಡ್ಯಾಡಿನ ಎಕ್ಸ್ಪೀರಿಯನ್ಸ್ ಪರ್ಸನ್ನು ಇದಕ್ಕೆ. ಇದು ನಾವು ಕಾಲ್ ಮಾಡಬೇಕಾದ್ರೆ ಡಿಸ್ಪ್ಲೇ ಬರುತ್ತಲ್ಲ ಎಷ್ಟಾಗಿದೆ ಅಮೌಂಟ್ ಅಂತ ಹೇಳಿ, ಅದು ಡಿಸ್ಪ್ಲೇ ಹಾಗೆ ಇದೆ. ಸೊ ಟೆಲಿಫೋನ್ ಲೈನ್ಸ್ ಇದೆ ನೋಡಿ. ಸೊ ಈ ಥರ ಈ ಕಡೆ ಒಂದು ಡಿಸ್ಪ್ಲೇ ಯೂನಿಟ್ ಮತ್ತು ಟೆಲಿಫೋನ್ ಲೈನ್ಸ್, ಫಿಸಿಕಲ್ ಲೈನ್ಸ್, ಲ್ಯಾಂಡ್ ಲೈನ್ಸು, ಕೇಬಲ್, ಇನ್ಸ್ಟ್ರೂಮೆಂಟ್ ಇಟ್ಟಿಲ್ಲ ಈಗ. ಸೊ ಈ ಕಡೆ ಒಂದು 7 ಬಾಕ್ಸ್ ಬೂತ್ ಇದೆ, ಆ ಕಡೆ ಒಂದು 7 ಇದೆ, ಒಟ್ಟು 14. ಅಂದರೆ ಅಟ್ ಎ ಟೈಮ್ ಒಂದು 14 ಜನ ಇಲ್ಲಿ ಬಂದು ಮಾತಾಡುವಂತಹ ಅವಕಾಶ ಇತ್ತು ಅವಾಗ. ಸೊ ಅವಾಗ ಯಾಕೆಂದರೆ ಲಿಮಿಟೆಡ್ ಲ್ಯಾಂಡ್ ಲೈನ್ ಕನೆಕ್ಷನ್ ಇತ್ತು, ಪ್ರತಿಯೊಬ್ಬರು ಇಲ್ಲೇ ಬರೋರು ಮಾತಾಡೋದು. ಅದಕ್ಕೆ ಏನಾಗುತ್ತೆ, ಪೇಮೆಂಟ್ ಡಿಸ್ಪ್ಲೇ ಬಂದಾಗ ಅದನ್ನು ಪೇಮೆಂಟ್ ಮಾಡಿ ಹೋಗ್ತಾ ಇದ್ರು. ಸೊ ಆ ಥರ ಫೆಸಿಲಿಟಿ ಪೋಸ್ಟ್ ಆಫೀಸ್, ಅವಾಗೆಲ್ಲ ಪೋಸ್ಟ್ ಆಫೀಸಲ್ಲೇ ಟೆಲಿಕಾಮ್ ಫೆಸಿಲಿಟಿನೂ ಸಹ ಇರ್ತಿತ್ತು ಮೊದಲೆಲ್ಲ. ಸೊ ಇಲ್ಲೂ ಸಹ ಅದೇ ಥರ ಆ ಮಾಡೆಲ್ ಏನಿದೆ, ಆ ಯೂನಿಟ್ ಕಂಪ್ಲೀಟ್ ಸ್ಟಿಲ್ ದೇ ಆರ್ ಮೇಂಟೈನ್ ನೀಟ್ಲಿ, ತುಂಬ ಚೆನ್ನಾಗಿದೆ. 5 ಗಂಟೆ ಆಗಿದೆ ಕ್ಲೋಸಿಂಗ್ ಟೈಮ್. ಸೊ ಈ ಒಂದು ಸೆಂಟ್ರಲ್ ಪೋಸ್ಟ್ ಆಫೀಸ್ ಓಪನಿಂಗ್ ಟೈಮ್ ಬಂದು 8 ಗಂಟೆ, ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಓಪನ್ ಇರುತ್ತೆ. ಜೊತೆಗೆ ಯಾವುದೇ ರೀತಿಯಾದ ಎಂಟ್ರಿ ಫೀಸ್ ಈ ಒಂದು ಸೆಂಟ್ರಲ್ ಪೋಸ್ಟ್ ಆಫೀಸ್ಗೆ ಇರೋದಿಲ್ಲ. ಜೊತೆಗೆ ಇಲ್ಲಿ ನೀವು ಇದು ಆಗ ಫ್ರೆಂಡ್ಸ್ ಅವ್ರ ಅಲ್ಲಿ ಕ್ಲಾಕ್ ಸಹ ಇದೆ, ಲೈಕ್ ವರ್ಕಿಂಗ್ ಕ್ಲಾಕ್. ಮತ್ತೆ ಇಲ್ಲಿ ಭೂಧ್ಯಾನ್ ಅಂತಂದ್ರೆ ಪೋಸ್ಟ್ ಆಫೀಸ್ ಅಂತ ಅರ್ಥ. ಈ ಚರ್ಚ್ ಬಂದು ಇವಾಗ ಲೈಕ್ ಜೀರ್ಣೋದ್ಧಾರ ಕೆಲಸಗಳು ನಡೀತಾ ಇದೆ. ಆಫ್ ಬುಕ್ಸ್, ಆರ್ಟ್ ವರ್ಕ್ಸ್, ಆರ್ಟಿಸ್ಟ್ಗಳು ಇದ್ದಾರೆ. ಜೊತೆಗೆ ಮಧ್ಯ ಕೆಫೇಸ್ಗಳಿದೆ. ಒಂದು ಪೀಪಲ್ಸ್ ಕಮ್ಯುನಿಟಿ ಬಿಲ್ಡಿಂಗ್, ಅಂದ್ರೆ ಲೈಕ್ ನಮ್ಮ ಕಡೆ ವಿಧಾನಸೌಧ ಹೇಗಿದೆಯೋ ಆ ತರ. ಏನ್ ನಿಂತಿದೆ ಇಲ್ಲಿ ಕೂಲ್ ಡ್ರಿಂಕ್ಸ್